ಆನೇಕಲ್ ತಾಲೂಕಿನ ಮರಸೂರು ಮಡಿವಾಳ ಗ್ರಾಮದಲ್ಲಿ ನವೆಂಬರ್ 8ರ ಶನಿವಾರ ಸಂಜೆ 7 ಗಂಟೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು, ಹಾಗೆಯೇ ರಸಮಂಜರಿ ಕಾರ್ಯಕ್ರಮ, ದಿನಸಿ ಕಿಟ್ ವಿತರಣೆ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ವಿತರಣೆ, ವೃದ್ಧರಿಗೆ ಹೊದಿಕೆ ವಿತರಣೆ, ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ, ಗಣ್ಯರಿಗೆ ಸನ್ಮಾನ ಮತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಸ್ಥಳೀಯ ಮುಖಂಡರು ಭಾಗವಹಿಸಲಿದ್ದು, ಸಕಾಲಕ್ಕೆ ಕನ್ನಡದ ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಯುವ ನಾಯಕರಾದ ಮಡಿವಾಳ ರಾಮುರವರು ಸಾರ್ವಜನಿಕವಾಗಿ ಮನವಿ ಮಾಡಿದರು. ಇನ್ನು ಸ್ಥಳದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಬಳಗದವರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಮಡಿವಾಳ ಗ್ರಾಮದಲ್ಲಿ 5ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ MLA ಶಿವಣ್ಣವರು ಸಹ ಬರ್ತಾ ಇದ್ದಾರೆ. ಹಾಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ಬಂಡಾಪುರ ರಾಮಚಂದ್ರಣ್ಣವರು ಸಹ ಬರ್ತಾ ಇದ್ದಾರೆ. ಮರಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ರಮೇಶ್ ರೆಡ್ಡಿ ಅವರು ಹಾಗೂ ಮಾಜಿ ಮರಸೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರುವ ಚಂದ್ರಕಾಲ ಯಲ್ಲಪ್ಪ ಅವರು ಹಾಗೂ ಉಸ್ಕೂರು ಮುದ್ದೂರಣ್ಣವರು ಹಾಗೂ ಉಸ್ಕೂರು ಪಾಪಣ್ಣವರು, ಸೂಡಸಂದ್ರ ರೋಗಣ್ಣವರು, ಅರಳ್ಳಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರುವಂತಹ ಅರಳ್ಳಿ ಮುದ್ದಣ್ಣವರು ಸಹ ಬರ್ತಾ ಇದ್ದಾರೆ. ಬೆಸ್ವಾನಹಳ್ಳಿ ಯಲ್ಲಪ್ಪಣ್ಣವರು ಸಹ ಬರ್ತಾ ಇದ್ದಾರೆ. ಇವರು ವೆಂಕಟೇಶ್ ಅಣ್ಣವರು, ಗುರು ವೆಂಕಟೇಶ್ ಅಣ್ಣವರು ಸಹ ಬರ್ತಾ ಇದ್ದಾರೆ ಚಿಕ್ಕನಾಗಮಂಗಲ. ಹಾಗೂ ಮರಸೂರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಪುರುಷೋತ್ತಮ್ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಶಿವರಾಮ್ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಸುಮಾರು ಗಣ್ಯ ವ್ಯಕ್ತಿಗಳು ಬರ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಈ ಊರಲ್ಲಿ ಕನ್ನಡ ರಾಜ್ಯೋತ್ಸವ ಇದೇ ಮಾಡ್ತಾ ಇರೋದು ಅದ್ದೂರಿಯಾಗಿ. ಅದಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗಣ್ಯ ವ್ಯಕ್ತಿಗಳು ಈ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಾರೆ. ಈ ನಮ್ಮೂರಿನ ಎಲ್ಲ ನಮ್ಮ ಸಹೋದರರು ಎಲ್ಲ ಸೇರಿ ಮಾಡ್ತಾ ಇರೋದು ಈ ಕಾರ್ಯಕ್ರಮ. ಅದರಲ್ಲಿ ನಮ್ಮ ಮರಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಎಲ್ಲ ಒಂದು ಅಭಿಪ್ರಾಯದ ಮೇರೆಗೆ ಮಾಡ್ತಾಯಿದ್ದೀವಿ. ಅದರಲ್ಲೂ ನಮ್ಮ ಅಣ್ಣ ತಮ್ಮಂದರು ಎಲ್ಲರೂ ಅಷ್ಟೇ, ಸೀನಣ್ಣವರು, ರಾಮಚಂದ್ರಣ್ಣವರು, ನಮ್ಮ ಬಾಬು, ನವೀನ್, ರಾಘವ, ವೆಂಕಟಸ್ವಾಮಿ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಅಧ್ಯಕ್ಷರಾಗಿ ಆನೇಕಲ್ ತಾಲೂಕು ನಮ್ಮ ಕನ್ನಡ ಮುರಿಯಪ್ಪಣ್ಣವರು ಸಹ, ಹಾಗೂ ನಮ್ಮ ಸಹೋದರ ಗೋವಿಂದರಾಜ್ ಅವರು, ನಮ್ಮ ಹಳ್ಳೆಳ್ಳಪ್ಪ ಅವರಾಗಲಿ, ನಮ್ಮ ವೆಂಕಟೇಶ್ ಅಣ್ಣವರು, ನಮ್ಮ ಮುರಳಣ್ಣವರು, ಮಾಸ್ಟರ್ ಮುನ್ರಾಜ್ ಅವರು, ನಮ್ಮ ಮರಸೂರು ಬುಲ್ಲೆಟ್ ಅವರು, ಮೋಹನ್ ಸಂದಯಮ್ಮವ, ನಮ್ಮ ಪೊಲೀಸ್ ಶಂಕರಣ್ಣವರು, ಸುಮಾರು ಜನ ಎಲ್ಲ ಸೇರಿ ಮಾಡ್ತಾಯಿದ್ದೀವಿ. ಎಲ್ಲ ಬಂದು ಭಾಗವಹಿಸಲಿ. ಆಗ ಡೇಟು ನಾಳೆ 8ನೇ ತಾರೀಕು ಶನಿವಾರ ರಸಮಂಜರಿ ಕಾರ್ಯಕ್ರಮ, ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ವಿತರಣೆ, ಹಿರಿಯರಿಗೆ ಒಂದು ಕಿಟ್ ಆಗಲಿ ಬೆಡ್ಶೀಟ್ ಆಗಲಿ ಎಲ್ಲ ಕೊಡ್ತಾಯಿದ್ದೀವಿ. ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಲಿ ಅಂತ ನಾನು ಧನ್ಯವಾದಗಳನ್ನು. ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರುವ ಮಡಿವಾಳ ಗ್ರಾಮದಲ್ಲಿ ನಾಳೆ ಅದ್ದೂರಿಯಾಗಿ 5ನೇ ವರ್ಷದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ನಮ್ಮ ರಾಮಣ್ಣವರಾಗ್ಬೋದು, ಅವರ ಸಂಗಡಿಗರು ಎಲ್ಲರೂ ರಾಮಣ್ಣ ಹೇಳ್ದಂಗೆ ತಾಲೂಕು ಪದಾಧಿಕಾರಿಗಳು, ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅವರೆಲ್ಲ ಹೆಸರು ಹೇಳಿದ್ದಾರೆ. ಮತ್ತು ನನ್ನ ಹೆಸರು ಹೇಳೋಕ್ಕೆ ಆಗಲ್ಲ. ಪ್ರತಿಯೊಬ್ಬರು ಸೇರ್ತಾರೆ ಮತ್ತು ಊರಿನ ಹಿರಿಯ ಮುಖಂಡರು ಎಲ್ಲ ಸೇರಿಕೊಂಡು ನಮ್ಮ ಅಣ್ಣ ತಮ್ಮಂದರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಮತ್ತು ಇದರಲ್ಲಿ ಏನಂದರೆ ಹಿರಿಯರಿಗೆ ಕಿಟ್ಟು ಮತ್ತು ಬೆಡ್ಶೀಟು, ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಕೊಡ್ತಾಯಿದ್ದಾರೆ. ಮತ್ತು ಗಣ್ಯ ವ್ಯಕ್ತಿಗಳಿಗೆ SLC ಮತ್ತು PUC ಪಾಸ್ ಆದವ್ರಿಗೆ ಅವ್ರಿಗಿನ್ನೂ ತುಂಬ ಇದಿದೆ, ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ಬಹುಮಾನವೂ ವಿತರಿಸ್ತಾ ಇದ್ದಾರೆ. ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಬರುವಂಥ ಪೀಳಿಗೆಗೆ ಅವ್ರಿಗೂ ಏನೋ ಇವ್ರು ತಿಳ್ಕೊಬೇಕು, ನಾವು ಮಾಡೋದನ್ನ ಅವರು ತಿಳ್ಕೊಂಡು ಅವ್ರಿಗೂ ನಾವು ಕೈ ಜೋಡಿಸಿ ಅವ್ರಿಗೂ ಮುಂದೆ ಇದೇ ಥರ ಕನ್ನಡ ಅಂದರೆ ಒಂದೇ ವರ್ಷದಲ್ಲಿ ಇದು ಮಾಡೋದಲ್ಲ, ಪ್ರತಿ ವರ್ಷದಂತೆ ಈ ವರ್ಷ ಮಾಡ್ದಂಗೆ ಪ್ರತಿ ವರ್ಷ ಅಂತಲೂ ಮಾಡಿ ಮುಂದೆ ಇವರು ಅಷ್ಟು ಅವರು ತಿಳ್ಕೊಂಡು ಇವ್ರು ಮಾಡ್ದಂಗೆ ನಾವು ಮಾಡಬೇಕಂತ ನಮ್ಮಲ್ಲಿ ಅವರು ಕೈ ಜೋಡಿಸಿದ್ದಾರೆ. ನಾಳೆ ಸಂಜೆ ಕಾರ್ಯಕ್ರಮ ಮತ್ತು ಆರ್ಕೆಸ್ಟ್ರು ಮತ್ತು ಬಂದು ಎಲ್ಲ ತುಂಬ ಅದ್ದೂರಿಯಾಗಿ ನಮ್ಮ ರಾಮಣ್ಣವ್ರ ಸಂಗಡಿಗರು ಎಲ್ಲ ಸೇರಿಕೊಂಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ತುಂಬ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಗ್ರಾಮದ ಗಣ್ಯ ವ್ಯಕ್ತಿಗಳು, ಗ್ರಾಮಸ್ಥರು, ಸುತ್ತಮುತ್ತಲಿನ ನಮ್ಮ ಪಂಚಾಯತಿಗೆ 7 ಊರಿನ ಸೇರಿದೆ. 7 ಊರು ಸೇರಿ
ಗ್ರಾಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನು ನಾಳೆ ದಿನ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವ ಮರ್ಸೂರು ಮಡಿವಾಳ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ನಮ್ಮ ಊರಿನ ಎಲ್ಲ ಯುವಕರು ಮತ್ತು ಎಲ್ಲರೂ ಸೇರಿ ಯುವಕರು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದರಿಂದ ವಯಸ್ಸಾಗಿರೋರಿಗೆ ಅವ್ರಿಗೆ ಉಪಯೋಗ ಆಗೋಂಥ ಕಿಟ್ಟು ಮತ್ತು SSLC ಮತ್ತು PUCನಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಸಹಾಯಧನ ಮತ್ತು ಇನ್ನೂ ತುಂಬ ಹಲವಾರು ಕಾರ್ಯಕ್ರಮಗಳಿವೆ. ಊರಿನ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಡ್ಬೇಕು. ಮತ್ತೊಮ್ಮೆ ಎಲ್ಲ ಸಮಾಜ ಸೇವಕರು ಒಳ್ಳೆಯ ಗಣ್ಯ ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮವನ್ನು ಇನ್ನೂ ವಿಜೃಂಭಣೆ ಯಶಸ್ವಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾಡಿನ ಹಬ್ಬ ಇದು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳಂತ ಹೇಳ್ತಾ, ಏನು ಈ ದಿನ ಮರ್ಸೂರು ಮಡಿವಾಳದಲ್ಲಿ 5ನೇ ವರ್ಷದ ಅದ್ಧೂರಿ ಕನ್ನಡ ರಾಜ್ಯೋತ್ಸವನ, ಹಾಗೆ ಇದನ್ನು ಊರಹಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದ್ರಾಗ ಒಟ್ಟುಗೂಡಿ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀರಿ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಎಲ್ಲರನ್ನೂ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಇದಕ್ಕೆಲ್ಲ ಸಹಕಾರ ನೀಡಬೇಕು. ಎಲ್ಲ ಪದಾಧಿಕಾರಿಗಳು ಬಂದು ಇದಕ್ಕೆ ಪ್ರೋತ್ಸಾಹ ಮಾಡಬೇಕಂತ ಕೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. 5ನೇ ವರ್ಷದ ಮರ್ಸೂರು ಮಡಿವಾಳ ಗ್ರಾಮದಲ್ಲಿ 5ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲ ಭಾಗವಹಿಸಬೇಕು ಜನತೆ. ಮರ್ಸೂರು ಮಡಿವಾಳದಲ್ಲಿ ಕನ್ನಡ ರಾಜ್ಯೋತ್ಸವ ಎಲ್ಲರೂ ಬಂದು ಸಹಕರಿಸಬೇಕು. ವಿಜೃಂಭಣೆಗೆ ಮಾಡ್ತಾ ಇದ್ದೀರಿ. ಈಗ 5ನೇ ವರ್ಷದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀರಿ. ಎಲ್ಲ ದಯವಿಟ್ಟು ಎಲ್ಲ ಬಂದು ಭಾಗವಹಿಸಬೇಕು ವಿನಂತಿ. ಮರ್ಸೂರು ಮಡಿವಾಳದಲ್ಲಿ ನಾಳೆ ಸಂಜೆ 7 ಗಂಟೆಗೆ ಕನ್ನಡ ರಾಜ್ಯೋತ್ಸವವನ್ನು ಆರಂಭಿಸುತ್ತಿದ್ದಾರೆ. ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ.